ರಾಜಕೀಯ ಸ್ವಲ್ಪ ನೋಡ್ಬಿಡೋಣ. ಡೌಟೇ ಬೇಡ ರೀ, ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಸ್ಟೇಜ್ ಮಾತ್ರ ರೆಡಿ ಆಗ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇದ್ದಾರೆ ನಾಗೇಂದ್ರ. ಅವರ ತಲೆದಂಡ ಫಿಕ್ಸ್ ಅಂತ ಇದ್ದಾರೆ. ಬಟ್ ಯಾವಾಗ ರೆಸಿಗ್ನೇಷನ್ ಅನ್ನೋದು ಮಾತ್ರ ಉಳ್ಕೊಂಡಿರೋ ವಿಷಯ ಅಥವಾ ಸದ್ಯಕ್ಕೆ ಪ್ರಶ್ನೆ ಕಾಡ್ತಾ ಇದೆ. ನೆನ್ನೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ನಲ್ಲಿರೋರು ಶಿಸ್ತಿನ ಸಿಪಾಯಿಗಳು ಕಣ್ರಿ ಅಂತ. ಅವಾಗ್ಲೇ ಒಂದು ವಿಚಾರ ಕ್ಲಿಯರ್ ಆಯ್ತು. ಅಂದ್ರೆ ನಾಗೇಂದ್ರ ಶಿಸ್ತಿನ ಸಿಪಾಯಿ, ರಾಜೀನಾಮೆ ಕೊಡಿ ಅಂದ ತಕ್ಷಣ ಕೊಟ್ಟು ಬಿಡ್ತಾರೆ ಅಂತ ಅರ್ಥ ಮಾಡ್ಕೋಬಹುದಿತ್ತು. ಬಟ್ ರಾತ್ರಿ ಆಗೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಬದಲಾಗಿತ್ತು. ನಾಗೇಂದ್ರ ನಿರಪರಾಧಿ ಅಂತ ಹೇಳೇ ಬಿಡೋದ, ಅಂದ್ರೆ ನಾಗೇಂದ್ರ ತಪ್ಪೇ ಮಾಡಿಲ್ಲ ಅಂತ ಅವ್ರನ್ನ ಬಲಿಪಶು ಮಾಡ್ಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಟೋನ್ ಅನ್ನ ಚೇಂಜ್ ಮಾಡ್ಕೊಬಿಟ್ರು. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಡಿ ಕೆ ಶಿವಕುಮಾರ್ ಟೋನ್ ಅಗೇನ್ ಚೇಂಜ್. ಅದಕ್ಕೆ ಮತ್ತೊಂದು ದೊಡ್ಡ ರೀಸನ್ ಕೂಡ ಇತ್ತು. ಅದೇನಂದ್ರೆ, ಡೆಲ್ಲಿಲಿ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ರೀತಿ ಹೇಗಿತ್ತು ಅಂದ್ರೆ, ಕಾಂಗ್ರೆಸ್ ಹಿತಕ್ಕಾಗಿ ನಾಗೇಂದ್ರ ಎಲ್ಲಾ ತ್ಯಾಗಕ್ಕೂ ಸಜ್ಜಾಗಿದ್ದಾರೆ ಅಂತ ಹೇಳೋದ. ಅಂದ್ರೆ ಅಲ್ಲಿಗೆ ಆಲ್ ಕ್ಲಿಯರ್. ರಾಹುಲ್ ಗಾಂಧಿನ ಮೀಟ್ ಮಾಡೋ ಮೊದಲು ನಾಗೇಂದ್ರ ಶಿಸ್ತಿನ ಸಿಪಾಯಿ ಅಂದ್ರು. ರಾಹುಲ್ ಗಾಂಧಿನ ಭೇಟಿ ಆದ್ಮೇಲೆ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನ ಆಡೇ ಬಿಟ್ರು. ಅಲ್ಲಿಗೆ ನಾಗೇಂದ್ರ ವಿಚಾರದಲ್ಲಿ ಎಲ್ಲವೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ತರ ಕಾಣಿಸ್ತಾ ಇದೆ. ಏನ್ ಮಾತಾಡಿದ್ರು ಅಂತ ಒಂದ್ಸಲ ಕೇಳೋಣ ಅಲ್ವಾ ಡಿ ಕೆ ಶಿವಕುಮಾರ್ ಅವರು? ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಅಂದರೆ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಓಕೆ, ಅಂತೂ ಇಂತೂ ರಾಜೀನಾಮೆ ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ ಈಗ. ನಾಗೇಂದ್ರ ಅವರು ಯಾವ ವಿಚಾರಕ್ಕೆ ರಿಸೈನ್ ಮಾಡಬೇಕು ಅಂತ ಬಿಜೆಪಿ ಪಟ್ಟಿಟ್ಕೊಂಡು ಕೂತಿತ್ತು ಅಂತ. ಅಂಡ್ ಅವ್ರು ಹಿಡಿದಂತಹ ಪಟ್ಟಿಗೆ ಪ್ರತಿಫಲ ಸಿಕ್ಕಂಗೆ ಕಾಣಿಸ್ತಾ ಇದೆ. ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ 1ನೇ ತಾರೀಕಿಂದ 10ನೇ ತಾರೀಕು ತನಕ ನಾವು ಪಾದಯಾತ್ರೆ ಕೂಡ ಮಾಡ್ತೀವಿ ಅಂತ ಇದ್ರು. ಇದರ ನಡುವೆ ಮೊನ್ನೆ ತಾನೇ ಇದೇ ನಾಗೇಂದ್ರ ಅವರು ಒಂದು ಪ್ರೆಸ್ ಬ್ರೀಫಿಂಗ್ ಅಥವಾ ಸುದ್ದಿಗೋಷ್ಠಿಯನ್ನ, ಮಾಧ್ಯಮ ಗೋಷ್ಠಿಯನ್ನ ಕರೀತಾರೆ. ತನ್ನ ಸಮುದಾಯದವನ್ನ ಶೀಲ್ಡ್ ರೀತಿಯಲ್ಲಿ, ಸೇಫ್ ಶೀಲ್ಡ್ ರೀತಿಯಲ್ಲಿ ಬಳಸ್ಕೊಳಕ್ ಹೋಗ್ತಾರೆ. ನಾನು ಈ ಸಮುದಾಯದವನು, ನನ್ನನ್ನು ಬೆಳೆಯೋದನ್ನ ಸಹಿಸ್ತಾ ಇಲ್ಲ, ತುಳಿಯಕ್ ನೋಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಯಾರ್ರಿ ಹಣ ಹೊಡೆದಿದ್ದೀರಿ ಅಂತ ಆರೋಪ ಇದ್ದಾಗ ಕ್ಲಿಯರ್ ಆಗ್ಬೇಕು. ಆಮೇಲೆ ಬಂದು ಆ ಪಟ್ಟಕ್ಕೆ ಕೂತ್ರೆ ಅದೊಂದು ಗತ್ತೆ ಬೇರೆ. ನೀವು ಈ ಮಿನಿಸ್ಟರ್ಗಿರಿಯಿಂದ ಇಳ್ದಿರೋದೇ ಈ ಆರೋಪದ ಮೇಲೆ. ಇಳಿದು ಸ್ವಲ್ಪ ದಿನ ಆಗಿಲ್ಲ, ಅಗೇನ್ ಸಿಎಂ ಮಾತ್ರ ಬದಲಾದ್ರು, ಸರ್ಕಾರ ಏನ್ ಬದಲಾಗಿತ್ತಾ? ಮತ್ತೆ ನೀವು ಬ್ಲಾಕ್ ಮೇಲ್ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಒತ್ತಡಕ್ಕೆ ಸಿಗಾಕೊಳ್ತಾರೋ, ನಿಮ್ಮ ಹೈಕಮಾಂಡ್ ಗೊತ್ತಿಲ್ಲ ನಿಮ್ಗೆ ಕೊಡ್ತಾರೆ ಅಂದ್ರೆ ಅದ್ ಹೆಂಗ್ರಿ? ಕಳಂಕ ಹೊತ್ಕೊಂಡವ್ರನ್ನ ನಮ್ಮ ಮಂತ್ರಿಗಳು ಅಂತ ಒಪ್ಕೊಳ್ಳಿ ಅಂದ್ಬಿಟ್ರೆ ನಾವು ಒಪ್ಕೊಳಕ್ಕಾಗತ್ತೆ? ಓಕೆ, ಬನ್ನಿ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ನೀಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಸರ್. ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಹೇಮಂತ್ ಸರ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಓಕೆ, ಇರ್ಲಿ. ಈಗ ಪದ್ಮ ಪ್ರಸಾದ್ ಜೈನ್, ಕಾಂಗ್ರೆಸ್ ವಕ್ತಾರರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಸರ್ ಆಗ್ತಿದೆ ಡೆಲ್ಲಿಲಿ ನಿಮ್ಮ ಪಕ್ಷದಲ್ಲಿ? ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ. ಬಹುಶಃ ಬೇರೆ ಬೇರೆ ವಿಷಯಗಳಿದೆ. MLC ಸ್ಥಾನ ಒಂದು 5 ಸ್ಥಾನಗಳನ್ನ ತುಂಬಲಿಕ್ಕಿದೆ, ಹಾಗೆ ನಿಗಮಗಳ ಸ್ಥಾನ ಕೂಡ ತುಂಬಲಿಕ್ಕಿದೆ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರು ಹೈಕಮಾಂಡ್ನೊಟ್ಟಿಗೆ ಮಾತಾಡಲಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಆಮೇಲೆ ತಾವು ಏನು ಹೇಳಿದ್ರಿ ಮೇಡಮ್, ಈಗಾಗಲೇ ನಾಗೇಂದ್ರ ಅವರ ವಿಷಯ. ನಾಗೇಂದ್ರ ಅವರು ಈಗಾಗಲೇ ಒಂದ್ಸಲ ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಇರುವಾಗ ಏನಾಗಿತ್ತು, ಈ ಪ್ರಕರಣ ನಡೆದು ಆನಂತರ SIT ತನಿಖೆ ಕೂಡ ಆಗಿ, SIT ತನಿಖೆ ಆದ ನಂತರ ಅವರಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿತ್ತು. ಆಗ ಅವರು ರಿಸೈನ್ ಮಾಡಿದರು. ಅದರ ನಂತರ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಅವ್ರನ್ನ ಪುನಃ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಆವಾಗಲೇ ಬಳ್ಳಾರಿ ಕಾರ್ಯಕರ್ತರಿಂದ ಒತ್ತಡ ಕೂಡ ಇತ್ತು, ಬೇಡಿಕೆ ಕೂಡ ಇತ್ತು. ಈಗ ಏನಾಗಿದೆ, ಮುಖ್ಯಮಂತ್ರಿಗಳು ಬದಲಾಗಿ ಹೊಸ ಸಚಿವ ಸಂಪುಟ ರಚನೆ ಆದ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಆ ಬೇಡಿಕೆಯಂತೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದರಲ್ಲಿ ತಾವೇ ಹೇಳಿದರೆ ಆರೋಪ ಇರುವಂಥದ್ದು ಅಂತ. ಆರೋಪ ಇದೆ, ನಿಜ. ಅಪರಾಧ ಆಗಿಲ್ಲ, ಅಪರಾಧಿ ಅಂತ ಸಾಬೀತಾಗೋದು ಆಮೇಲೆ. ಆರೋಪ ಎಷ್ಟು ಜನರ ಮೇಲೆ ಇಲ್ಲ ಮೇಡಮ್, ಎಷ್ಟು ಜನ ಬೇಲ್ ಮೇಲೆ ಹೊರಗಿಲ್ಲ. ನಾನು ಉದಾಹರಣೆ ಬೇಕಾದ್ರೂ ಕೊಡಬಲ್ಲೆ. ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಈಶ್ವರಪ್ಪ ಅವರು ಇದ್ದಾರೆ. ನಾಗೇಂದ್ರ ಅವ್ರ ಬಗ್ಗೆ ಮಾತಾಡೋಣ. ಆಯ್ತು ಮೇಡಮ್, ಒಂದು ಮಾತು ಹೇಳ್ಬಿಡ್ತೀನಿ ಪ್ಲೀಸ್ ಮೇಡಮ್. ಒಂದೇ ಮಾತು, ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಬೇರೆ ಯಾರು ಬೇಡ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಜೈಲಿಗೆ ಹೋದವರು ಇದ್ರೆ ಒಬ್ಬರೇ ಒಬ್ಬರು ಯಡಿಯೂರಪ್ಪನವರು.
ಅವ್ರು ಆ ನಂತರ ಬಿಡುಗಡೆ ಆಗ್ಲಿಲ್ವಾ? ಆ ನಂತರ ಪುನಃ ಸಿಎಂ ಆಗ್ಲಿಲ್ವಾ? ಅವತ್ತು ಆರೋಪ ಇತ್ತು ಜೈಲಿಗೆ ಹೋದ್ರು ಲೈಫ್ ಲಾಂಗ್ ಅವ್ರು ಸಿಎಂ ಆಗ್ಲಿಕ್ಕೆ ಇಲ್ವಾ? ಅಲ್ಲಿ ನಡೆದಿದೆ ಅಲ್ಲ ಸರ್. ಆಯ್ತು, ಇಂಥವೆಲ್ಲವೂ ಆಯ್ತು ಅಂತೆಲ್ಲ ಕರ್ಕೊಬಂದು ನಂಬಿಕೆ ಮೇಲೆ ನಿಮ್ಮನ್ನ ಕೂರಿಸಿದ್ದು ನಿಮ್ದು ಅದೇ ಚಾಳಿನಾ? ಹೌದು, ಆರೋಪ ಇದೆ, ಅಪರಾಧ ಅಂತ ಪ್ರೂವ್ ಆಗಿಲ್ಲ, ಹಂಗನ್ಕಂಡ್ ಮಾತ್ರಕ್ಕೆ ಅಧಿಕಾರ ಅಂತಹ ದಾಹ ಯಾಕೆ? ಪ್ರೂವ್ ಆದ್ಮೇಲೆ ಇವ್ರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಬಂದ್ ಕುತ್ಕೊಳ್ಳಿ ಬಿಡಿ ರಾಜಾರೋಷವಾಗಿ ಖುಷಿಯಿಂದ. ನೋಡಿ ಮೇಡಮ್, ಆತರ ಹೇಳಲಿಕ್ಕೆ ಯಡಿಯೂರಪ್ಪ ಅವ್ರು ಹೋಗ್ಲಿಲ್ವಾ? ಕೇಂದ್ರ ಗೃಹ ಸಚಿವರ ಕತೆ ನಮಗೆ ಗೊತ್ತಿಲ್ವಾ? ಹೌದು, ಬೇಡ. ಆಯ್ತು, ಇರೋ ರಾಜಕಾರಣಿ ಸಚಿವರುಗಳಲ್ಲಿ ಎಷ್ಟು ಜನ ಬೇಲ್ ಮೇಲೆ ಇಲ್ಲ? ಓಕೆ, ಕ್ರಿಮಿನಲ್ ಕೇಸ್ ಇಲ್ಲದವರು ಯಾರಿದ್ದಾರೆ ಅದನ್ನಾದ್ರೂ ನೋಡುವ. ಅಲ್ಲ ಹೇಳಿದ್ದು, ರಾಜಕಾರಣ ಆದ್ಮೇಲೆ ಈ ತರ ಕೇಸುಗಳು ಸಾಮಾನ್ಯ. ನ್ಯಾಯಾಲಯದಲ್ಲಿ ನಿರ್ಣಯ ಆಗ್ಲಿ ಆ ತನಕ ನಾವು ಕಾದು ನೋಡೋಣ. ನ್ಯಾಯಾಲಯದಲ್ಲಿ ನಿರ್ಣಯ ಆಗ್ಲಿ, ಅಲ್ಲಿ ತನಕ ಕಾದು ಕೂತ್ಕೊಳ್ಳಕ್ ಏನ್ ಸಮಸ್ಯೆ? ಅಲ್ಲ, ಈ ಒಂದು ಪ್ರಕರಣಕ್ಕೆ ಮಾತ್ರ ಅಲ್ಲ, ಈ ಒಂದು ಪ್ರಕರಣ ಅಲ್ಲ, ಎಲ್ಲ ಪ್ರಕರಣದಲ್ಲಿ ಅದೇ ತರ ಹೆಸರನ್ನ ಹೇಳ್ಕೊಂಡು ಗೆದ್ದು ಬಂದು ಆ ಸಮುದಾಯಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಒಂದು ನಿಗಮ ಮಂಡಳಿಯಲ್ಲಿ ಹಣವನ್ನ, ನಮ್ಮ ಟ್ಯಾಕ್ಸ್ ಗಳ ಹಣವನ್ನ ಅಲ್ಲಿ ಹಾಕೋದು, ಅದನ್ನೇ ನೀರ್ ಕೊಡಿದ್ರು ಅಂತ ಆರೋಪ ಇರೋದು ಸರ್. ಆರೋಪ ಇರೋದು ಸರಿ. ಆ ಹಣ ಯಾರು ಅಧಿಕಾರಿಗಳು ಪಡೆದುಕೊಂಡಿದ್ರು ಅದನ್ನೆಲ್ಲ ಪೂರ್ಣವಾಗಿ ಕಟ್ಟಿದ್ದಾರೆ ಈಗ. ಹಾಗಾಗಿ ಕಟ್ಟಿದ್ದಾರೆ. ನೀವ್ ಹೇಳ್ತಾ ಇರೋದೇನು ಸರಿ, ಹಣ ಬಂದ ಕೂಡಲೇ ಆರೋಪ ಸರಿ. ಇಡಿ ಯಾಕೆ ಬರ್ತಾ ಇದೆ? ಸಿಬಿಐ ಯಾಕೆ ಮತ್ತೆ ಕೇಳ್ತಾ ಇದೆ? ಮೇಡಮ್, ರಾಜ್ಯಪಾಲರ ತನಕ ಈ ವಿಚಾರ ಯಾಕೆ ಹೋಯ್ತು? ಮೇಡಮ್, ಇಡಿ ಮೋರ್ಚಾ ಸಿಬಿಐ ಮೋರ್ಚಾ ಬಗ್ಗೆ ನಾನು ಮಾತಾಡಲ್ಲ. ಬೇಕಂದ್ರೆ ಮಾತಾಡ್ತೀನಿ, ದಾಖಲೆ ಅಷ್ಟೊಂದು ಇದೆ. ಅವ್ರು ಯಾವಾಗ ಬರ್ತಾರೆ, ಎಷ್ಟು ಯಾವ ಒಬ್ಬ ಬಿಜೆಪಿ ಮುಖಂಡನ ಮೇಲೆ ಕಳೆದ 5 ವರ್ಷ 10 ವರ್ಷದಲ್ಲಿ ಒಬ್ಬ ಬಿಜೆಪಿ ಮುಖಂಡನ ಮೇಲೆ ಇಡಿ ಅವರು ಹೋಗಿದಾರ? ಇಲ್ಲಲ್ಲ. ಯಾಕೆ ಕಾಂಗ್ರೆಸ್ ನಾಯಕರ ಅಲ್ಲ, ಯಾಕೆ ವಿಪಕ್ಷ ನಾಯಕರ ಮನೆಗೆ ಮಾತ್ರ ಇಡಿ ಹೋಗುತ್ತೆ? ಇಡಿ ಮೋರ್ಚಾ ಸಿಬಿಐ ಮೋರ್ಚಾಗಳು ಬಿಜೆಪಿ ನೇರ ಹೇಳ್ತೇನಲ್ಲ, ಬಿಜೆಪಿ ಅಂಗಸಂಸ್ಥೆಗಳು ಮೇಡಮ್. ಎಸ್ಐಟಿಗಳ ಮೇಲೆ ನಂಬಿಕೆ ನಿಮಗೆ? ಇಟ್ಸ್ ಅ ಕ್ಲೀನ್ ಬಿಜೆಪಿ ಅಂಗಪಕ್ಷಗಳು. ನಮ್ಮ ರಾಜ್ಯದ ಎಸ್ಐಟಿ ಮೇಲೆ ನಿಮಗೆ ನಂಬಿಕೆ ಅಂತೆ ಇದೆ? ಅಯೋಧ್ಯೆಯಲ್ಲಿ ಕರ್ನಾಟಕ ಪೊಲೀಸರು ಅದು ನಂಬಿಕೆ ಇಲ್ಲ ಅಂತೀರಾ? ಕರ್ನಾಟಕ ಪೊಲೀಸರು ನಂಬಲೇಬೇಕು ನಾವು. ಅದೇ ಅಲ್ಲ, ಅದೇ ಸರ್, ಇದೇ ಎಸ್ಐಟಿ ಸಿಬಿಐ ಮತ್ತೆ ಇಡಿ ಬಗ್ಗೆ ಮಾತ್ರ ಹೇಳ್ತಾ ಇರೋದು ಮೇಡಮ್. ಸಿಬಿಐ ಇಡಿ 10 ವರ್ಷದಲ್ಲಿ ಬಿಜೆಪಿ ಮುಖಂಡರ ಮೇಲೆ ಯಾಕೆ ದಾಳಿ ಮಾಡಿಲ್ಲ? ರಾಜಕೀಯದವ್ರು ಏನಾದ್ರೂ ಕೆಸರನ್ನ ಎರಚಾಡ್ಕೊಳ್ಳಿ. ಯಡಿಯೂರಪ್ಪ ಜೈಲಿಗೆ ಹೋಗಿ ಸಿಎಂ ಆಗಿರ್ಲಿಲ್ವಾ ಅಂತ ಕೇಳ್ಕೊಳ್ಳಿ. ಇನ್ನು 1000 ಅವರ ಮುಖವಾಡಗಳನ್ನ ಬಯಲಿಗಿಳಿದ್ವಿ. ನಾವು ಬೇಡ ಅನ್ನಲ್ಲ, ಆದ್ರೆ ನಾವು ವೋಟ್ ಹಾಕಿದೀವಿ, ನಮಗ್ ನಿಯತ್ತಾಗಿರೋರು ಬೇಕು ಅಂತ ಅನ್ಕೊಳ್ತೀವಿ. ನಾವು ಕಳಂಕ ಹೊತ್ಕೊಂಡಿರೋರು ಬೇಡ ಅಂತ ಆರೋಪ ಇದ್ರು ಬೇಡ, ಪ್ರೂವ್ ಮಾಡ್ಕೊಂಡು ಒಳಗ್ ಬನ್ನಿ ಅಂತ ಕೇಳೋದು ನಮ್ ತಪ್ಪ? ರೈಟ್ಸ್ ಇದೆ, ನಾವು ಕೇಳ್ತಾ ಇದೀವಿ. ನಡೆಸ್ಕೊಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ಅದು ನಿಮ್ಮ ಹಕ್ಕದು. ಹಕ್ಕು ಮಾತ್ರ ಜವಾಬ್ದಾರಿ ಅದು. ಎಸ್, ಕೇಳೋದು ಸಹಜ. ಪ್ರತಿಪಕ್ಷದವರು ಕೇಳಬೇಕು ಅಥವಾ ಮಾಧ್ಯಮದವರು ಕೇಳಬೇಕು. ಆದ್ರೆ ಬರ್ತೀನಿ ನಿಮ್ಗೆ ಟೈಮ್ ಕೊಟ್ಟೆ. ನಮ್ಮ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ಆಮೇಲೆ ಆಡಿಬಲ್ ನಾವು ಸರ್ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಈಗ. ನಮಸ್ಕಾರ ವಿದ್ಯಾ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ ಸರ್. ಈಗ ಕ್ಯಾಬಿನೆಟ್ ಮಾಡೋದು ಗಜಪ್ರಸವ, ಕ್ಯಾಬಿನೆಟ್ ನಿಂದ ಒಬ್ರು ನಿಲ್ಸೋದು ಗಜಪ್ರಸವ. ಹಿಂಗೆ ಆಗ್ಬಿಟ್ರೆ ನಾವು ಆಡಳಿತ ಅಂತ ನೋಡೋದ್ ಯಾವಾಗ? ಈಗ ವಿದ್ಯಾ ಮೇಡಮ್, ನನಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ, ಒಂದು ಇಂಗ್ಲಿಷ್ ಸೇಯಿಂಗ್ನ ಜ್ಞಾಪಕ ಬರ್ತಾ ಇದೆ. ಪ್ಲೀಸ್ ಗೋ ಹೆಡ್ ಸರ್. ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ? ನಾಗೇಂದ್ರ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದಾರೆ ಅಂತ ಹೇಳಿದಾರಲ್ವಾ? ಹಲೋ, ಹೌದು ಹೌದು, ಕೇಳಿಸ್ತಾ ಇದೆಯಾ? ಇಂಗ್ಲಿಷಲ್ಲಿ ಒಂದು ಗಾದೆ ಮಾತಿದೆ, ಮೇಕಿಂಗ್ ಎ ವರ್ಚ್ಯೂ ಔಟ್ ಆಫ್ ನೆಸೆಸಿಟಿ ಅಂತಾರೆ. ಅಂದ್ರೆ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗ CBI ಅವರು ಗವರ್ನರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ. ಗವರ್ನರು ಆಗಲೋ ಸ್ಯಾಂಕ್ಷನ್ ಕೊಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನು ರಾಜೀನಾಮೆ ಕೊಟ್ಟು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಹೇಳೋದು ಮೇಕಿಂಗ್ ಎ ವರ್ಚ್ಯೂ ಔಟ್ ಆಫ್ ನೆಸೆಸಿಟಿ ಅಂತ. ಇದು ಒಂದು ಭಾಗ. ತಾವು ನಮ್ಮ ಕಾಂಗ್ರೆಸ್ ಮಿತ್ರರು ಒಂದು ಮಾತು ಹೇಳಿದ್ರು, ಅವ್ರ ಮೇಲೆ ಬರೀ ಆರೋಪ ಇದೆ, ಅಪರಾಧಿ ಅಲ್ಲ, ಕೋರ್ಟಲ್ಲಿನೂ ಅಪರಾಧಿ ತೀರ್ಮಾನ ಆಗಿಲ್ಲ, ಹಾಗಾಗಿ ಮನಿಷ್ಠ ಆಗೋದ್ರಿಂದ ತಪ್ಪೇನು ಅಂತ ಒಂದು ವಾದ ಮಾಡಿದ್ರು. ವಿದ್ಯಾ ಮೇಡಮ್, ನನಗೊಂದು 30 ಸೆಕೆಂಡ್ಸ್ ಟೈಮ್ ಕೊಡಿ. 1900 ನೋಡಿ, ರಾಜಕೀಯದಲ್ಲಿ ಯಾವ ರೀತಿಯ ರಾಜಕೀಯದಲ್ಲಿ ಒಂದು ನೈತಿಕ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕು ಅನ್ನೋಕ್ಕೆ, ಪ್ರೋಬಿಟಿನ ಮೇಂಟೈನ್ ಮಾಡಬೇಕು ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. 1996ನೇ ಇಸ್ವಿನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು MP ಆಗಿದ್ದರು. ಅವ್ರ ಹೆಸರನ್ನ ಯಾವುದೋ ಜೈನ್ ಹವಾಲಾ
ಡೈರಿನಲ್ಲಿ ಯಾರೋ ಬರೆದಿದ್ದಾರೆ ಅಡ್ವಾನಿ ಅಂತ ಬರೆದಿದ್ದಾರೆ, LK ಅಡ್ವಾನಿ ಅಂತ ಕೂಡ ಬರೀ ಅಡ್ವಾನಿ ಅಂತ ಬರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಆರೋಪ ಬಂತು. ಅವ್ರು ಇಮಿಡಿಯೇಟ್ ರಾಜೀನಾಮೆ ಕೊಟ್ಟರು. ನಾನು ಕೋರ್ಟಲ್ಲಿ ಕ್ಲಿಯರ್ ಆಗೋ ತನಕ ನಾನು ಪಾರ್ಲಿಮೆಂಟಿಗೆ ಬರಲ್ಲ, ನಾನು ಡೇ ಟು ಡೇ ಟ್ರಯಲ್ ಡಿಮಾಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಡೇ ಟು ಡೇ ಟ್ರಯಲ್ ಆಯಿತು. ಟ್ರಯಲ್ ಆದಮೇಲೆ ಅವರು ನಿರ್ದೋಷಿ ಅಂತ ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ ಅವರು ವಾಪಸ್ 98ನೇ ಇಸ್ವಿನಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿ MP ಆದರು. ಆ ರೀತಿಯ ಒಂದು ಸ್ಟ್ಯಾಂಡರ್ಡ್, ಮಾರಲ್ ಸ್ಟ್ಯಾಂಡರ್ಡ್, ಎಥಿಕಲ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದು ಒಂದು ಸಾರ್ವಜನಿಕ ಜೀವನದಲ್ಲಿ ಅನುಕರಣೀಯ. ಇಲ್ಲಿ ವಾದ ವಿವಾದ ಮಾಡ್ತಾರಲ್ಲ, ನನ್ನ ಮೇಲೆ ಆರೋಪ ಇದೆಯೇನ್ರಿ, ನಾನೇನು ಅಪರಾಧಿನೇನ್ರಿ, ನಾನು ಕನ್ವಿಕ್ಷನ್ ಆಗಿದ್ದೀನೇನ್ರಿ, ಇದೆಲ್ಲ ವಿತಂಡವಾದ ಮಾಡಬಾರ್ದು. ಲೆಟ್ ಅಸ್ ಕಮ್ ಟು ಟುಡೇ ಸ್ಟೇಟ್ಮೆಂಟ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್. ಏನು ಹೇಳಿದ್ದಾರೆ ಇವ್ರು ಯಾರು, ನಾಗೇಂದ್ರ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದಾರೆ, ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದಾರೆ. ಅರೆ ನಾಳೆನೋ ನಾಡಿದ್ದೋ ಇವತ್ತೋ ಸಾಯಂಕಾಲನೋ ನಾಳೆನೋ ಸಿದ್ಧ, ನಾಳೆನೋ ನಾಡಿದ್ದೋ ಗವರ್ನರು ಸ್ಯಾಂಕ್ಷನ್ ಕೊಡ್ತಾರೆ, ಆಮೇಲೆ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಆ ಪರಿಸ್ಥಿತಿ ಬರೋಕ್ಕಿಂತ ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಇದು. ಅದಕ್ಕೆ ಹೇಳಿದ್ದು ಇಟ್ ಇಸ್ ಎ ಫೇಸ್ ಸೇವಿಂಗ್ ಡಿವೈಸ್. ಇಂಗ್ಲೀಷಲ್ಲಿ ಹೇಳ್ತಾರೆ ಇಟ್ ಇಸ್ ಎ ಫೇಸ್ ಸೇವಿಂಗ್ ಡಿವೈಸ್, ಇಟ್ಸ್ ಎ ಮೇಕಿಂಗ್ ಎ ವರ್ಚ್ಯೂ ಔಟ್ ಆಫ್ ನೆಸೆಸಿಟಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಈ ತ್ಯಾಗ ಮಾತು ಗೀತು ಎಲ್ಲ ಪೂರ್ತಿ ಯಾವುದಕ್ಕೂ ಈ ಶೋಭೆ ತರಲ್ಲ. ಸುಮ್ಮನೆ ಅವ್ರನ್ನ ತಗೊಂಡಿದ್ದೇ ತಪ್ಪಾಗಿತ್ತು. ಸಿದ್ದರಾಮಯ್ಯನವರು ಇವರು ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ದೇರ್ ಇಸ್ ನಾಟ್ ಈವನ್ ಎ ಶ್ರೆಡ್ ಆಫ್ ಎವಿಡೆನ್ಸ್ ಐಸೆ. ಸುಮ್ಮನೆ ಅಪೋಸಿಷನ್ ಅವ್ರು ಗಲಾಟೆ ಮಾಡ್ತಿದ್ದಾರೆ, ಎವಿಡೆನ್ಸ್ ಇದೆಯೇನ್ರಿ ಅಂತ ಕೇಳಿದ್ರು. ಮತ್ತು ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ತಗೊಂಡ್ರು ನಾಗೇಂದ್ರ ಒಂದು ಕಳೆದ ಸರ್ಕಾರದಲ್ಲಿ? ಯಾವ ಆಧಾರದ ಮೇಲೆ ತಗೊಂಡ್ರು? ಒಂದು. ಎರಡನೇದು 187 ಕೋಟಿ ಮಿಸ್ಅಪ್ರೊಪ್ರಿಯೇಷನ್ ಆಗಿಲ್ಲ, 89 ಕೋಟಿ ಆಗಿದೆ ಅಂತಂದ್ರು ಅಸೆಂಬ್ಲಿನಲ್ಲಿ. ಯಾಕೆ ತಗೊಂಡ್ರು ರಾಜೀನಾಮೆ? ಸೊ ಮತ್ತೆ ರಾಜೀನಾಮೆ ತಗೊಂಡ್ಮೇಲೆ ನ್ಯಾಯಾಲಯದಿಂದ ಕ್ಲಿಯರ್ ಆಗಿಲ್ಲದೆ ಇದ್ಮೇಲೆ, ಗಿಲ್ಟ್ ಅಂದ್ ಇವ್ರು ಇನ್ನೋಸೆಂಟ್ ಅಂತ ಡಿಕ್ಲೇರ್ ಆಗಿಲ್ಲದೆ ಇದ್ಮೇಲೆ ಮಂತ್ರಿಮಂಡಲಕ್ಕೆ ಯಾಕೆ ತೊಗೊಂಡ್ರಿ ನೀವು? ಏನು ಅನಿವಾರ್ಯ ಆಗಿತ್ತು ತೊಗೊಳಕ್ಕೆ ನಿಮಗೆ? ಸೊ ಇವಾಗಲೂ ಅನಿವಾರ್ಯ ಆಗಿರೋದೇನು ಅಂದರೆ ಗವರ್ನರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡ್ತಾರೆ. ನಾಳೆ ಕೊಟ್ಟ ಮೇಲೆ ಅವಮಾನ ಆಗುತ್ತೆ, ಅದಕ್ಕೆ ಮುಂಚೆನೇ ನಾವು ರಾಜೀನಾಮೆ ಕೊಡಿಸ್ಬಿಡೋಣ ಅಂತೇಳಿ ಇದನ್ನ ಮಾಡ್ತಾ ಇರೋದು. ದೊಡ್ಡ ಮಟ್ಟದಲ್ಲಿ ನಾಟಕ ಆಗಿತ್ತು 2004ನೇ ಇಸ್ವಿಯಲ್ಲಿ. ಅದು ಹೇಳಕ್ ನಂಗೆ ಇಷ್ಟ ಇಲ್ಲ ಈಗ. ಓಕೆ ಇವ್ರದೊಂದು ಒಪಿನಿಯನ್ ತಗೋತೀನಿ ಮೇಡಮ್. ಹೊತ್ಕೊಂಡ್ಮೇಲೆ ಕ್ಲೀನ್ ಆಗೋ ತನಕ ಸ್ವಲ್ಪ ದಿನ ತಣ್ಣಗಿರಕ್ ಆಗಲ್ವಾ? ಆಯ್ತಪ್ಪ, ನೀವು ಸಮುದಾಯವನ್ನೇ ಮೆಚ್ಚಿಸ್ಬೇಕು ಅಂತ ಇದ್ರೂನು ಇದಾರೆ ಬೇರೆಯವರು. ಬೇಕಾದ್ರೆ ಕಾಂಗ್ರೆಸ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಜನರೇ ಹೇಳ್ಬಿಡ್ತಾರೆ ಆ ಸಮುದಾಯದಲ್ಲಿ ಮತ್ತೊಬ್ಬ MLA ಯಾರು ಅಪಕ್ಷದಿಂದ. ಎಸ್ ಮೇಡಮ್, ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ಹೇಳಿದ್ರಾಗಲೇ ಲಾಲ್ ಕಿಶನ್ ಅಡ್ವಾಣಿ ಅವರ ಒಂದು ಉದಾಹರಣೆ ಕೊಟ್ಟರು. ಅದಕ್ಕೆ ಹಿಂದೆ ಹೋಗುವ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ನಿಮಿಷ ಅವ್ರಿಗೆ 30 ಸೆಕೆಂಡ್ ಕೊಟ್ಟರಲ್ಲ ಮೇಡಮ್, ನಮ್ಗೆ ಒಂದು ನಿಮಿಷ ಇತಿಹಾಸ ಹೇಳಕ್ಕಲ್ಲ. ಸರಿ, 1 ಮಿನಿಟ್ ಕೊಡಿ. ಅವ್ರಿಗೆ ಕೊಟ್ರಲ್ಲ, ಅಲ್ಲಲ್ಲ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಏನ್ ಕೊಟ್ಟೆ? ಅವ್ರನ್ನ ಬಿಜೆಪಿ ವಕ್ತಾರರು ಅಂತ ತಗೊಂಡಿಲ್ಲ, ಕಾಂಗ್ರೆಸ್ ನಾನು ಅವ್ರಿಗೆ ಕೌಂಟರ್ ಹೇಳ್ತಾ ಇಲ್ಲ. ಅವ್ರು ಹಂಗ್ ಮಾಡ್ಲಿಲ್ವಾ ಮಾಡ್ಲಿಲ್ವಾ ಅನ್ನೋದೇ ಪ್ರಶ್ನೆಗೆ ಉತ್ತರನಾ? ಎಸ್ ಮೇಡಮ್, ನೀವೇನ್ ಮಾಡಿದಿರಿ ಸರಿ ಮಾಡ್ಕೊಳ್ಳೋದು? ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಬರ್ತೀನಿ ಅಂತ ಬರೋದಾದ್ರೆ ತಗೊಳ್ಳಿ. ಓಕೆ, ಚರ್ಚೆ ಬೇಡ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಚರ್ಚೆ ಬೇಡ ಪ್ಲೀಸ್. ಬಿಡ್ಲಿಲ್ಲ ನೀವ್ ಯಾರು? ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ಮಾತಾಡ್ಲಿಕ್ಕೆ ಬಿಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ನಿಲ್ಸಿ ಪ್ಲೀಸ್. ಹೇಮಂತ್ ಶರ್ಮಾ ಅವರು ಹೇಳಿದಾಗೆ ಬಹಳ ವರ್ಷಗಳ ಹಿಂದೆ ಒಂದು ರೈಲ್ವೆ ಅಪಘಾತ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿದ್ರು. ಅಂತ ನೈತಿಕತೆ ಇವತ್ತು ರಾಜಕಾರಣಿಗಳು ಉಳಿದಿದೆಯಾ ಕೇಳಿ? ಇವತ್ತಿಲ್ಲ. ಆಯಿತು, ನಿಮ್ಮ ಪ್ರಶ್ನೆಗೆ ಬರ್ತೀನಿ ಮೇಡಮ್. ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾರೆ. ನಾಗೇಂದ್ರ ಅವರು ಈಗಾಗಲೇ ಬಿಟ್ಟು ಕೊಡ್ತೀನಿ ಹೇಳಿದ್ದಾರೆ. ತಾಗದ್ ಮಾತಾಡಿ ಎಲ್ಲಿ ಹೇಳಿದ್ದಾರೆ ಮೇಡಮ್? ಶಿಸ್ತಿನ ಪಕ್ಷ ಅಂತ CM ಹೇಳಿದ್ದಾರೆ. ನಾಗೇಂದ್ರ ಅವರು ಎಲ್ಲೂ ಹೇಳಿಲ್ಲ ತಾಗದ್. ಆಮೇಲೆ ಒಂದು ಪ್ರಕರಣಕ್ಕೆ 2 ಸಲ ರಾಜೀನಾಮೆ ಕೊಡುವ ಪ್ರಶ್ನೆ ಬರ್ತದಾ? 1 ಸಲ ರಾಜೀನಾಮೆ ಕೊಟ್ಟಿದ್ದಾರೆ ನೈತಿಕತೆಯಲ್ಲಿ ತನಿಖೆ. ಒಮ್ಮೆ ಕೊಟ್ಟಿದ್ದಾರೆ, 1.5 ವರ್ಷ ಆಗಿದೆ. ನೀವು ಹೇಳಿದ್ರೆ ಸ್ವಲ್ಪ ತಿಂಗಳು ಆಲ್ಮೋಸ್ಟ್ 1.5 year ಮಾತ್ರ ನಿಮ್ಮ ಸರ್ಕಾರ ಅಲ್ಲ, 1.5 ವರ್ಷ ಓವರ್ ಆಗಿದೆ. ನಿಮ್ಮ ಮಿನಿಸ್ಟರ್ಗಳು ಬರೀ ನಿಮಗೆ ಓಟ್ ಹಾಕಿರೋರು ಮಾತ್ರ ಅಲ್ಲ, ರಾಜ್ಯದವರಿಗೆ ನೀವುಗಳು ಮಿನಿಸ್ಟರ್ ಆಗ್ತೀರಿ. ಕಳಂಕ ಹೊತ್ಕೊಂಡಿರುವ ಸಚಿವರನ್ನ ಒಪ್ಕೊಳ್ಳಕ್ಕೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡ್ಕೊಂಡ್ರಲ್ಲ ಕೇಂದ್ರಕ್ಕೆ, ಅದಕ್ಕೆ ಕೌಂಟರ್ಗೋಸ್ಕರ ವಿಪಕ್ಷಗಳು ಮಾಡ್ತಾ ಇರೋದು. ಅದಕ್ಕೆ ನೀವು ನಾಗೇಂದ್ರ ಇದು ಮಾಡಬೇಡಿ, ಅದಕ್ಕೆ ನಾಗೇಂದ್ರ ವಿಷಯನ ಹೊಣೆ ಮಾಡಬೇಡಿ. ಆರೋಪ ತೂಕ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ಪದ್ಮಪ್ರಸಾದ್ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನ್ನೋದಾದ್ರೆ ಸಿದ್ದರಾಮಯ್ಯ ದಡ್ರ ಯಾಕೆ ತಿಳಿಸಿದ್ರು? ಹಂಗಾದ್ರೆ ಅವತ್ತು ತಗೊಂಡ್ರಲ್ಲ ರಾಜೀನಾಮೆ, ತಗೊಂಡ್ರಿ
ತಗೊಂಡ್ಮೇಲೆ Anyway, ಮುಗೀತಲ್ಲ. ಇದು ಯಾಕೋ ತಗೊಂಡ್ಮೇಲೆ ಮುಗೀತು. ಉತ್ತರಗಳು ಸಮಜಾಯಿಷಿ ಸರಿ, ಕೊಡುವಂತ ಆಯ್ತು. ಉತ್ತರಗಳಲ್ಲ. ಅವ್ರು ಮಾಡಿರ್ಲಿಲ್ವಾ, ಅವ್ರು ಹೊಸ್ದಾಗಿ ಮಾಡ್ಲಿಲ್ಲ ಅನ್ನೋದೇ ಉತ್ತರ ಆಗ್ಬಿಟ್ರೆ ಈಗ ರಾಜಕಾರಣ ಇನ್ನೂ ಹಾಳಾಗೋಗುತ್ತೆ. Anyway, ಬೇರೆ thank you ತುಂಬಾ so much. ವಿಷಯಗಳಿದೆ, ಎಲ್ರಿಗೂ ಕೂಡ ಬೇರೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ಮುಖ್ಯವಾದ ಭಾಗಿಯಾಗಿದ್ದಕ್ಕೆ ವಿಷಯಗಳಿವೆ. thank you so much. I'm really sorry. ಸಮಯ ಆಗ್ತಾ ಇದೆ. ಒಂದು ಮೇನ್ ಇಶ್ಯೂ ಬಗ್ಗೆ ನಾವು ವಾಯ್ಸ್ ರೇಸ್ ಮಾಡ್ಲೇಬೇಕು. ಬೆಂಗಳೂರಿನಲ್ಲಿ ಸೈಟ್ ವಿಚಾರದಲ್ಲಿ ನೀವು ಸೈಟ್ ತಗೊಂಡು ಖಾಲಿ ಬಿಟ್ಟಿರ್ತೀರಿ, ಅಲ್ಲಿಗೆ ಅಲ್ಲಿ ಪೊದೆ ಬೆಳೆದಿರುತ್ತೆ ಅಥವಾ ಇನ್ಯಾರೋ ಬಂದು ಡಂಪ್ ಮಾಡೋಗ್ತಾರೆ ಕಸನ, ಕ್ಲೀನ್ ಆಗಿ ಇಟ್ಕೊಂಡಿರಲ್ಲ ನೀವುಗಳು, ಅಲ್ಲಿಗೆ ಬಂದು ಫೈನ್ ಆಗ್ತಾರಂತೆ. ಒಂದ್ ಬ್ರೇಕ್ ತಗೊಂಡ್ ಬರ್ತೀನಿ ರೀ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ, ನಮ್ಮ ಜೊತೆಗೆ ಮಾತಾಡೋಣ ಒಟ್ಟಿಗೆ, ಆಯ್ತಾ? ಟೇಕ್ ಅ ಬ್ರೇಕ್.